ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ರಾಷ್ಟ್ರಕವಿ ಕುವೆಂಪುರವರು ಬರೆದಿರತಕ್ಕಂತಹ ಅನಿಕೇತನ ಈ ಒಂದು ಪದ್ಯದ ಒಂದು ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ಇಂಗ್ಲಿಷ್ನಲ್ಲಿರ್ತಕ್ಕಂತಹ ಅನಿಕೇತನ ಪದ್ಯದ ಒಂದು ಸಾರಾಂಶವನ್ನು, ಅದರ ಬಗ್ಗೆ ವಿಷಯವನ್ನು ತಿಳಿಸಿ ಅಂತ ಕಮೆಂಟ್ ಮಾಡಿದರು. ಅದಕ್ಕಾಗಿ ಕುವೆಂಪುರವರ ಅನಿಕೇತನ ಈ ಒಂದು ಪದ್ಯ, ಇಂಗ್ಲಿಷ್ನ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಥೀಮ್ಸ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಂತರ ಆ ಒಂದು ಸಮರಿಯ PDF ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಇಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಈ ಒಂದು ಅನಿಕೇತನ ಅಂದರೆ ಯಾವುದೇ ಒಂದು ಮನೆಗೆ ಅಥವಾ ಒಂದು ಸೀಮಿತವಾದಂತಹ ಪ್ರದೇಶಕ್ಕೆ ಸೇರದವನು ಎಂದ ಅರ್ಥವನ್ನು ಕೊಡುತ್ತೆ. ಕನ್ನಡಿಗರ ಹೆಮ್ಮೆಯ ಕವಿ ರಾಷ್ಟ್ರಕವಿ ಕುವೆಂಪುರವರು ಬರೆದಿರ್ತಕ್ಕಂಥ ಅತ್ಯಂತ ಪ್ರಭಾವಶಾಲಿಯಾದಂತಹ ಕವಿತೆಗಳಲ್ಲಿ ಇದು ಒಂದಾಗಿರುತ್ತೆ. ಈ ಒಂದು ಪದ್ಯ ಆತ್ಮವು ಧರ್ಮ, ಭಾಷೆ ಮತ್ತು ಭೌತಿಕ ಗುರುತುಗಳನ್ನು, ಸಂಕುಚಿತವಾದಂತಹ ಗಡಿಗಳನ್ನು ಮೀರಿ ಒಂದು ವಿಶ್ವ ಪ್ರಜ್ಞೆಯನ್ನು ಸಾಧಿಸಬೇಕೆಂಬ ಒಂದು ಕರೆಯನ್ನು ನೀಡುವಂತಹ ಪದ್ಯವಾಗಿರುತ್ತೆ. ಈ ಒಂದು ಪದ್ಯದ ಮೇನ್ ಥೀಮ್ಗಳನ್ನು ಗಮನಿಸಿದಾಗ ಇಲ್ಲಿ ಮೇಯ್ನ್ ಆಗಿ ಯೂನಿವರ್ಸಲಿಸಮ್, ನಂತರ ಸ್ಪಿರಿಚುಯಲ್ ಶಿಫ್ಟಿಂಗ್, ಹಾಲೋ ಸಿಸ್ಟಮ್ನೆಸ್, ದೆನ್ ಕಾನ್ಸ್ಟೆಂಟ್ ಮೂವ್ಮೆಂಟ್, ಇನ್ಫೈನೈಟ್ ಗ್ರೋತ್ ಆ್ಯಂಡ್ ಎನ್ಲೈಟ್ಮೆಂಟ್ ಆ್ಯಂಡ್ ಲಿಬರೇಷನ್ ಅಂತಕ್ಕಂತಹ ಥೀಮ್ಗಳನ್ನು ಕಾಣಬಹುದಾಗಿರುತ್ತೆ. ಅಂದರೆ ಅನಂತತೆಯ ಗುರಿ, ಆತ್ಮವು ತನ್ನ ಬೆಳವಣಿಗೆಗೆ ಅಡ್ಡಿಯಾಗುವ ಕಟ್ಟುಪಾಡುಗಳನ್ನು ತೊರೆಯಬೇಕಂತ ಹೇಳ್ತಾರೆ, ಬಂಧನಗಳಿಂದ ಮುಕ್ತಿಯನ್ನು ಪಡಿಬೇಕು ಅಂತ ಈ ಪದ್ಯದಲ್ಲಿ ಹೇಳ್ತಾರೆ, ಅನಂತತೆಯ ಕಡೆಗೆ ಪ್ರಯಾಣವನ್ನು ಮಾಡಬೇಕು, ಆತ್ಮದ ಏಕೈಕ ಗುರಿ ಅನಂತವಾಗಿರಬೇಕು ಅಂತ ಇಲ್ಲಿ ಕುವೆಂಪುರವರು ಹೇಳ್ತಾರೆ. ಮತ ಧರ್ಮಗಳನ್ನು ತಿರಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ, ಸತ್ಯದ ಹುಡುಕಾಟವನ್ನು ಮಾಡಬೇಕು ಮತ್ತು ಟೊಳ್ಳು ವ್ಯವಸ್ಥೆಗಳನ್ನು ತೊರೆಯಬೇಕು ಅಂತ ಹೇಳ್ತಾರೆ. ವಿಶ್ವ ಮಾನವ ಸಂದೇಶ ನಿರಂತರ ಪ್ರಯಾಣ ಬಗ್ಗೆ ಇಲ್ಲಿ ಹೇಳ್ತಾರೆ. ಜ್ಞಾನೋದಯ ಮತ್ತು ಮುಕ್ತಿ, ಈ ಒಂದು ವಿಷಯಗಳನ್ನು ಈ ಒಂದು ಪದ್ಯದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಮೊದಲು ಕನ್ನಡದ ಈ ಒಂದು ಅನಿಕೇತನ ಪದ್ಯವನ್ನು ಹೇಳ್ತೇನೆ, ನಂತರ ಇಂಗ್ಲಿಷ್ ಪೊಯಮನ್ನು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೆ ಅದರ ಒಂದು ಸಮರಿಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓ ನನ್ನ ಚೇತನ ಆಗು ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ, ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ, ಎಲ್ಲಿಯೂ ನೀ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ, ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ, ಅನಂತ ನೀ ಅನಂತವಾಗು ಆಗು 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 ಓ ನನ್ನ ಚೇತನ. ಇದು ಕನ್ನಡದ ಪದ್ಯದ ಸಾಲುಗಳಾದರೆ ಇಲ್ಲಿ ಇಂಗ್ಲಿಷ್ ಪದ್ಯದ ಸಾಲುಗಳನ್ನು ಹೇಳ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಮೊದಲ ಸಾಲುಗಳಲ್ಲಿ ಈ ರೀತಿ ಹೇಳ್ತಾರೆ. ಬಿ ಅನ್ಹೌಸ್ಡ್ ಓ ಮೈ ಸೋಲ್, only the infinite is your goal, leave those myriad forms behind, leave the million names that bind. ಇಲ್ಲಿ ಮೊದಲ ಸಾಲು, be unhoused my soul. The poet Kuvempu calls upon his soul to break free from the all house or physical and mental limitations. ಅಂದರೆ ಈ ಸಾಲು ನಮ್ಮ ಆತ್ಮ ಯಾವುದೇ ಒಂದು ಸಂಕುಚಿತ ಚೌಕಟ್ಟಿಗೆ ಅಥವಾ ಒಂದು ಮನೆಗೆ ಸೀಮಿತವಾಗಬೇಡ ಅಂತ ಹೇಳ್ತಕ್ಕಂಥ ಸಾಲು. ನಾವು ನಮ್ಮ ಜಾತಿ, ಮತ, ಧರ್ಮ ಅಥವಾ ನಮ್ಮ ಒಂದು ಆಸೆಗಳು, ಹಂಬಲಗಳನ್ನು ಬಿಟ್ಟು ವಿಶ್ವ ಮಾನವರಾಗಬೇಕು ಅನ್ನೋದನ್ನ ಈ ಸಾಲು ಹೇಳ್ತಾ ಹೋಗುತ್ತೆ. ಓನ್ಲಿ ದ ಇನ್ಫೈನೈಟ್ ಈಸ್ ಯುವರ್ ಗೋಲ್, ಅನಂತವೇ ನಿನ್ನ ಗುರಿಯಾಗಿರಲಿ. ದ ಅಲ್ಟಿಮೇಟ್ ಡೆಸ್ಟಿನೇಷನ್ ಈಸ್ ನಾಟ್ ಎ ಫಿಸಿಕಲ್ ಪ್ಲೇಸ್ ಬಟ್ ದ ಬೌಂಡ್ಲೆಸ್ ಇನ್ಫೈನೈಟ್. ಅಂದರೆ ಈ ಸಾಲಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆತ್ಮದ ಅಂತಿಮ ಗುರಿ ಕೇವಲ ಒಂದು ಸಣ್ಣ ಸಾಧನೆಗಳಲ್ಲ, ಬದಲಾಗಿ ಅಪಾರವಾದ ಅನಂತತೆಯನ್ನು ಸೇರುವುದಾಗಿದೆ. ಸಣ್ಣ ಪುಟ್ಟ ಆಸೆಗಳಲ್ಲಿ ಸಿಲುಕದೆ ಪರಮಾತ್ಮನ ಅಥವಾ ಒಂದು ವಿಶ್ವ ಮಾನವನಾಗುವ ವಿಶ್ವಚೇತನದ ಕಡೆಗೆ ಸಾಗಬೇಕು ಅಂತ ಈ ಸಾಲಲ್ಲಿ ಹೇಳ್ತಾರೆ. ಲೀವ್ ದೋಸ್ myriad forms behind. It means that discard the various physical shapes and worldly appearances that distract the spirit.
ಅಂದರೆ ಜಗತ್ತಿನಲ್ಲಿ ನಾವು ಕಾಣುವ ನಾನಾ ರೂಪಗಳು ಮತ್ತು ಆಕರ್ಷಣೆಗಳು ನಮ್ಮ ಆತ್ಮವನ್ನು ಕಟ್ಟಿ ಹಾಕ್ತವೆ, ಬಂಧಿಸಿಬಿಡ್ತವೆ. ಇವುಗಳನ್ನು ದಾಟಿ ಹೋದಾಗ ಮಾತ್ರ ನಮಗೆ ಸತ್ಯದ ದರ್ಶನವಾಗುತ್ತೆ ಅಂತಕ್ಕಂಥದ್ದನ್ನ ಸಾಲಲ್ಲಿ ಹೇಳ್ತಾ, ಲೀವ್ ದ ಮಿಲಿಯನ್ ನೇಮ್ಸ್ ದಟ್ ಬೈಂಡ್, ನಿನ್ನನ್ನು ಬಂಧಿಸುವ ಲಕ್ಷಾಂತರ ಹೆಸರುಗಳನ್ನ ತೊರೆ ಅಂತ. ರಿಲೀಸ್ ಯುವರ್ ಸೆಲ್ಫ್ ಫ್ರಮ್ ದ ಲೇಬಲ್ಸ್, ಟೈಟಲ್ಸ್ ಅಂಡ್ ಐಡೆಂಟಿಟೀಸ್ ದಟ್ ರೆಸ್ಟ್ರಿಕ್ಟ್ ಯುವರ್ ಫ್ರೀಡಮ್. ಇಲ್ಲಿ ಹೆಸರುಗಳು ಮತ್ತೆ ಪಟ್ಟಗಳು, ಬಿರುದುಗಳು ನಮ್ಮನ್ನ ಒಂದು ರೀತಿ ಬಂಧನಗೊಳಗಾಕ್ಸುತ್ತೆ, ನಮ್ಮನ್ನ ಸಂಕುಚಿತಗೊಳಿಸುತ್ತೆ. ಅದು ಒಂದು ಅಹಂಕಾರಕ್ಕೆ ಕಾರಣವಾಗುತ್ತೆ. ಈ ಸಾಲು ಆ ಎಲ್ಲ ಕೃತಕ ಗುರುತುಗಳನ್ನ ತ್ಯಜಿಸಿ ಸ್ವತಂತ್ರನಾಗು, ಮುಕ್ತನಾಗು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂತಹ ಸಾಲಾಗತ್ತೆ. ನಂತರ ಎ ಫ್ಲಾಶ್ ವಿಲ್ ಫಿಯರ್ಸ್ ಯುವರ್ ಹಾರ್ಟ್ ಅಂಡ್ ಮೈಂಡ್ ಅಂಡ್ ಅನ್ಹೌಸ್ ಯು ಮೈ ಸೋಲ್. ವಿನ್ ನೋ ದ ಚಾಪ್ ಆಫ್ 100 creeds. ನೋಡಿ, ಇಲ್ಲಿ ಹೇಳ್ತಕ್ಕಂಥ ಒಂದು ಸಾಲನ್ನ ಗಮನಿಸಿದಾಗ, ಎ ಫ್ಲಾಶ್ ವಿಲ್ ಫಿಯರ್ಸ್ ಯುವರ್ ಹಾರ್ಟ್ ಅಂಡ್ ಮೈಂಡ್, ಒಂದು ಮಿಂಚು ನಿನ್ನ ಹೃದಯವನ್ನ ಮತ್ತೆ ಮನಸ್ಸನ್ನ ಭೇದಿಸುತ್ತೆ. ಎ ಸಡನ್ ಮೂವ್ಮೆಂಟ್ ಆಫ್ ಎನ್ಲೈಟ್ಮೆಂಟ್ ಆಫ್ ಡಿವೈನ್ ಇನ್ಸೈಟ್ ವಿಲ್ ಸ್ಟ್ರೈಕ್ ದ ಸೀಕರ್ ಅಂತ. ಜ್ಞಾನೋದಯವು ಮಿಂಚಿನಂತೆ ಬಂದು ನಮ್ಮ ಅಜ್ಞಾನವನ್ನ ದೂರ ಮಾಡುತ್ತೆ. ಅದು ನಮ್ಮ ಅಂತರಾತ್ಮವನ್ನು ಎಚ್ಚರಿಸಿ ಸತ್ಯದ ಹಾದಿಯನ್ನ ತೋರಿಸುತ್ತೆ ಅಂತ ಹೇಳ್ತಾರೆ. ಅಂಡ್ ಅನ್ಹೌಸ್ ಯು ಮೈ ಸೋಲ್, ಓ ನನ್ನ ಚೇತನವೇ, ನಿನ್ನನ್ನ ಅನಿಕೇತನನ್ನಾಗಿ ಮಾಡಿಸುತ್ತೆ ಅಂತ. ದಿಸ್ ಎನ್ಲೈಟ್ಮೆಂಟ್ ವಿಲ್ ಸ್ಟ್ರೈಪ್ ಅವೇ ಯುವರ್ ಅಟ್ಯಾಚ್ಮೆಂಟ್ಸ್ ಅಂಡ್ ಮೇಕ್ ಯು ಅನ್ಹೌಸ್ಡ್. ಸತ್ಯದ ಅರಿವಾದಾಗ ಆತ್ಮವು ತಾನು ಕಟ್ಟಿಕೊಂಡಿದ್ದಂತಹ, ಸೇರಿಕೊಂಡಿದ್ದಂತಹ ಸುಳ್ಳಿನ ಗೂಡುಗಳಿಂದ ಹೊರಬರುತ್ತೆ. ಅದು ಯಾವುದೇ ಪಂಥ ವರ್ಗಕ್ಕೆ ಸೇರದೆ ಸ್ವತಂತ್ರನಾಗುತ್ತೆ, ವಿಶ್ವಮಾನವನಾಗ್ತಾನೆ. ಯಾವುದೇ ಧರ್ಮ, ಜಾತಿ ಎಲ್ಲ ಕಟ್ಟಡೆಗಳನ್ನು ಮೀರಿ ಸ್ವತಂತ್ರನಾಗುತ್ತಾನೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ವಿನ್ ನೋ ದ ಚಾಪ್ ಆಫ್ ಎ 100 creeds, ಅಂದ್ರೆ ಇಲ್ಲಿ 100 ಮತಧರ್ಮಗಳ ಹೊಟ್ಟನ್ನು ತೂರಿ ಬಿಡು ಅಂತ ಹೇಳ್ತಾರೆ. ಅಂದ್ರೆ ಸಪರೇಟ್ ದ ಯೂಸ್ಲೆಸ್ ಔಟರ್ ಶೆಲ್ಸ್ ಆಫ್ ಆರ್ಗನೈಸ್ಡ್ ರಿಲಿಜಿಯನ್ಸ್ ಫ್ರಮ್ ದ ಆಕ್ಚುಯಲ್ ಟ್ರೂತ್. ಧರ್ಮದ ಹೆಸರಿನಲ್ಲಿರುವ ಒಂದು ಮೂಢ ಆಚರಣೆಗಳು ಮತ್ತೆ ಮೂಢ ನಂಬಿಕೆಗಳ ಹೊಟ್ಟನ್ನ ಇಲ್ಲಿ ತೂರಿ, ಅವುಗಳನ್ನು ಗಾಳಿಯಲ್ಲಿ ತೂರಿ ಒಳಗಿನ ಸತ್ಯವನ್ನ ಮಾತ್ರ ಪಡಿಬೇಕು ಅಂತ ಹೇಳ್ತಾರೆ. ಬಿಯಾಂಡ್ ದ ಸಿಸ್ಟಮ್ಸ್ ಹಾಲೋ ಆಸ್ ರೀಡ್ಸ್, ಟರ್ನ್ ಅನ್ಹಾರಿಸನೈಸ್ಡ್ ವೇರ್ ಟ್ರೂತ್ ಲೀಡ್ಸ್. ನೋಡಿ, ಇಲ್ಲಿ ಹೇಳ್ತಾರೆ, ಬಿಯಾಂಡ್ ದ ಸಿಸ್ಟಮ್ಸ್ ಹಾಲೋಸ್ ಆಸ್ ರೀಡ್ಸ್, ಜೊಳ್ಳು ನಂಬಿಕೆಗಳಂತಿರ್ತಕ್ಕಂತಹ ಈ ಒಂದು ವ್ಯವಸ್ಥೆ, ಸಿಸ್ಟಮ್ಗಳಿಂದ ಆಚೆ ಸಾಗುವಂತ. ಮೂವ್ ಪಾಸ್ಟ್ ಸೋಷಿಯಲ್ ಅಂಡ್ ಇಂಟೆಲೆಕ್ಚುಯಲ್ ಸಿಸ್ಟಮ್ಸ್ ದಟ್ ಲ್ಯಾಕ್ ಇಂಟರ್ನಲ್ ಸಬ್ಸ್ಟೆನ್ಸ್. ಸಮಾಜವು ಸೃಷ್ಟಿಸಿದ ಅನೇಕ ನಿಯಮಗಳು ಒಳಗಿನಿಂದ ಶೂನ್ಯವಾಗಿದ್ದಾವೆ. ಅಂತಹ ಒಂದು ಪೊಳ್ಳು ವ್ಯವಸ್ಥೆಗಳನ್ನು ಮೀರಿ ಬೆಳೆಯುವುದು ಒಂದು ಆತ್ಮದ ವಿಕಾಸಕ್ಕೆ, ಬೆಳವಣಿಗೆಗೆ ಅಗತ್ಯ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಟರ್ನ್ ಅನ್ಹಾರಿಸನೈಡ್ where truth leads, follow the path of truth into a realm that has no boundaries or limits. Means ಸತ್ಯಕ್ಕೆ ಮಿತಿ ಇಲ್ಲ, ಅದು ದಿಗಂತವನ್ನು ಮೀರಿದ್ದು. ಸತ್ಯದ ಅನ್ವೇಷಣೆಯಲ್ಲಿ ನಾವು ಯಾವುದೇ ಗಡಿಗಳಿಗೆ ಅಂಟಿಕೊಳ್ಬಾರದು ಅಂತಕ್ಕಂಥದ್ದನ್ನ ಈ ಸಾಲಲ್ಲಿ ಹೇಳ್ತಾರೆ. ಟು ಬಿ ಅನ್ಹೌಸ್ಡ್ ಮೈ ಸೋಲ್, ಅನಿಕೇತನನಾಗು, ಓ ನನ್ನ ಚೇತನವೇ ಅನಿಕೇತನನಾಗು. ಅನಿಕೇತನ ಅಂದ್ರೆ ಬಿಕಮ್ ಅನ್ಹೌಸ್ಡ್, ಮೀನ್ಸ್ ಯಾವುದೇ ಮನೆ ಇಲ್ಲದವನಾಗುವಂತ, ಯಾವುದೇ ಮನೆಗೆ ನೀನು ಅಂಟಿಕೊಳ್ಬೇಡ. ಟು ಅಚೀವ್ ದಿಸ್ ಸ್ಟೇಟ್ ಆಫ್ ಟ್ರೂತ್ ದ ಸೋಲ್ ಮಸ್ಟ್ ರಿಮೈನ್ ವಿತೌಟ್ ಎ ಪರ್ಮನೆಂಟ್ ಹೌಸ್ ಆರ್ ಅಟ್ಯಾಚ್ಮೆಂಟ್. ಅಂತಿಮ ಸತ್ಯವನ್ನ ತಲುಪಲು ಆತ್ಮವು ನಿರಂತರವಾಗಿ ಚಲನೆಯಲ್ಲಿರಬೇಕು, ಅದು ಯಾವುದಕ್ಕೂ ಬಂದಿಯಾಗಬಾರದು. ಆಗ ಮಾತ್ರ ಅನಿಕೇತನ ಎಂಬ ಉನ್ನತ ಸ್ಥಿತಿಯನ್ನ ತಲುಪಬಹುದು ಅಂತ ಹೇಳ್ತಾರೆ. ದ ಎಂಡ್ಲೆಸ್ ಕ್ವೆಸ್ಟ್ ನೆವರ್, ದ ಎಂಡ್ಲೆಸ್ ಕ್ವೆಸ್ಟ್ ಅಂದ್ರೆ ಇದು ಮುಗಿಯದ ಒಂದು ಪಯಣ ಅಂತಕ್ಕಂಥದ್ದು. ಡು ನಾಟ್ ಹಾಲ್ಟ್ ಯುವರ್ ಪ್ರೋಗ್ರೆಸ್ ಆಸ್ ದ ಜರ್ನಿ ಆಫ್ ದ ಸ್ಪಿರಿಟ್ ನೆವರ್ ಟ್ರೂಲಿ ಎಂಡ್ಸ್. ಇನ್ನ ಒಂದು ಸತ್ಯದ ಕಡೆಗೆ ವಿಶ್ವಮಾನವನಾಗುವಂತಹ ಪಯಣವು ಎಂದಿಗೂ ಮುಗಿಯದ ಹಾದಿ. ಸಣ್ಣ ಸಾಧನೆಗಳಿಂದ ತೃಪ್ತರಾಗಿ ಅಲ್ಲಿಯೇ ನಿಲ್ಲಬೇಡ. ಅಲ್ಲಿ ನಿಂತರೆ ನಿನ್ನ ಆ ಒಂದು ವಿಶ್ವಮಾನವನಾಗುವಂತಹ ಒಂದು ಗುರಿ ಅಲ್ಲಿಗೆ ನಿಂತೋಗುತ್ತೆ. ಸಣ್ಣದಾದಂತಹ ಒಂದು ಸಾಧನೆಗಳಿಗೆ ನೀನು ನಿಲ್ಲಬೇಡ ಅಂತ ಕುವೆಂಪುರವರು ಈ ಸಾಲಲ್ಲಿ ಹೇಳ್ತಾರೆ. ನೆವರ್ ಬಿಲ್ಡ್ ಎ ಹೌಸ್ ಆಫ್ ಕ್ಲೇ
ದ ಕ್ವೆಸ್ಟ್ ಈಸ್ ಎಂಡ್ಲೆಸ್ ನೈಟ್ ಅಂಡ್ ಡೇ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಮಣ್ಣಿನ ಮನೆಯನ್ನ ಎಂದಿಗೂ ನಿರ್ಮಿಸಬೇಡ ಅಂತ. ಡು ನಾಟ್ ಗೆಟ್ ಸ್ಟಕ್ ಇನ್ ಮೆಟೀರಿಯಲ್ ಕಂಫರ್ಟ್ಸ್ ಆರ್ ಟೆಂಪರರಿ ಫಿಸಿಕಲ್ ಸ್ಟ್ರಕ್ಚರ್ಸ್ ಅಂತ. ಮಣ್ಣಿನ ಮನೆ ಅಂದ್ರೆ ಇಲ್ಲಿ ಸುಖಗಳು, ಭೌತಿಕ ಸುಖಗಳು, ಒಳ್ಳೆಯ ಮನೆಯ, ಕಾರು, ಐಷಾರಾಮಿ ಜೀವನ, ಈ ರೀತಿ ಈ ಒಂದು ಸುಖಗಳು ಮತ್ತೆ ಸಂಕುಚಿತ ವಿಚಾರಗಳು, ಧರ್ಮ ಇದು ನನ್ನದು, ನನ್ನ ಜಾತಿ, ನನ್ನ ಧರ್ಮದವರೇ ಇರಬೇಕು, ಈ ರೀತಿ ಇವೆಲ್ಲವೂ ತಾತ್ಕಾಲಿಕವಾದವುಗಳು. ಆದ್ದರಿಂದ ಇವುಗಳಲ್ಲಿ ನೀನು ನೆಲೆ ನಿಲ್ಲಬೇಡ, ಅಲ್ಲೇ ನಿಂತು ಹೋಗಬೇಡ. ನೆವರ್ ಬಿಲ್ಡ್ ಎ ಹೌಸ್ ಆಫ್ ಕ್ಲೇ, ಮನೆಯನ್ನೆಂದು ಕಟ್ಟದಿರು ಅಂದರೆ ಇಂತಹ ವಿಚಾರಗಳಲ್ಲೇ ನೀನು ಅಲ್ಲೇ ನಿಂತ್ಕೋಬೇಡ, ಅಲ್ಲಿ ಸೇರ್ಕೋಬೇಡ ಅಂತಕ್ಕಂಥದ್ದನ್ನ ಹೇಳ್ತಾರೆ. ದ ಕ್ವೆಸ್ಟ್ ಈಸ್ ಎಂಡ್ಲೆಸ್ ನೈಟ್ ಅಂಡ್ ಡೇ. ಈ ಹುಡುಕಾಟ ನಿರಂತರವಾದದ್ದು, ಇದು ಹಗಲು ರಾತ್ರಿ ಇದನ್ನ ಹುಡುಕ್ತಾ ಇರಬೇಕು ಅಂತ. ದ ಸರ್ಚ್ ಫಾರ್ ಟ್ರೂತ್ ಅಂಡ್ ಡಿವೈನಿಟಿ ಈಸ್ ಎ ಕಾನ್ಸ್ಟ್ಯಾಂಟ್ 24/7. ಇಟ್ ಈಸ್ ಎಂಡ್ ಓವರ್ ಅಂತಕ್ಕಂಥದ್ದು. ಸತ್ಯದ ಹುಡುಕಾಟ ಕೇವಲ ಒಂದು ಸಮಯಕ್ಕೆ ಸೀಮಿತವಲ್ಲ, ಇದು ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ನಡೆಯಬೇಕಾದಂಥ ನಿರಂತರ ಪ್ರಕ್ರಿಯೆ ಅಂತ ಹೇಳ್ತಾರೆ. ದೇರ್ ಕ್ಯಾನ್ ಬಿ ನೋ ಎಂಡ್ ಟು ಯುವರ್ ಪ್ಲೇ. ನಿನ್ನ ಈ ಒಂದು ಆಟಕ್ಕೆ ಕೊನೆ ಇಲ್ಲ. ದ interaction between the soul and the infinite is eternal play, or it is called ಲೀಲೆ ಅಂತ. ಸೊ ಜೀವನವು ಒಂದು ದೈವಿಕ ಲೀಲೆ, ಒಂದು ಆಟ. ನಾವು ಸತ್ಯವನ್ನು ಅರಿತು ಸಾಗುತ್ತಾ ಇರಬೇಕಾದ್ರೆ ಈ ಪ್ರಯಾಣ ಅಂತಕ್ಕಂಥದ್ದು ಆನಂದದಾಯಕವಾಗುತ್ತೆ, ಅದಕ್ಕೆ ಅಂತ್ಯವೇ ಇರೋದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನು ಕೊನೆಯ ಒಂದು ಸಾಲುಗಳಲ್ಲಿ, ಸ್ಟ್ಯಾನ್ಸದಲ್ಲಿ, ವೆನ್ ಯು ಆರ್ ಅನ್ಹೌಸ್ಡ್ ಓ ಮೈ ಸೋಲ್, ದ ಇನ್ಫೈನೈಟ್ಸ್ ಯೋಗ ನೋಸ್ ನೋ end, endless the quest you apprehend, you will grow infinite and ascend. ನೋಡಿ ಇಲ್ಲಿ ಹೇಳ್ತಾರೆ ಕೊನೆಯ ಒಂದು ಸಾಲುಗಳಲ್ಲಿ, ವೆನ್ ಯು ಆರ್ ಅನ್ಹೌಸ್ಡ್ ಓ ಮೈ ಸೋಲ್, ನೀನು ಅನಿಕೇತನನಾದಾಗ ಓ ನನ್ನ ಆತ್ಮವೇ, ದ ರಿಟ್ರಿಟೇಷನ್ ದಟ್ ಲಿಬರೇಷನ್ ಬಿಗಿನ್ಸ್ ದ ಮೂಮೆಂಟ್ ದ ಸೋಲ್ ಲೆಟ್ಸ್ ಗೋ ಆಫ್ ಇಟ್ಸ್ ಶೆಲ್ಟರ್ಸ್. ಯಾವಾಗ ಆತ್ಮವು ಎಲ್ಲ ಬಂಧನಗಳಿಂದ ಮುಕ್ತವಾಗುತ್ತೋ ಆಗಲೇ ಅದಕ್ಕೆ ನಿಜವಾದ ಶಕ್ತಿ ಲಭಿಸುತ್ತೆ, ಅನಿಕೇತನ ಸ್ಥಿತಿ ಮುಕ್ತಾಯದ ಹಾದಿಗೆ ಹೋಗುತ್ತೆ. ದ ಇನ್ಫೈನೈಟ್ಸ್ ಯೋಗ ನೋಸ್ ನೋ ಎಂಡ್, ದ ಯೂನಿಯನ್ ವಿತ್ ದ ಇನ್ಫೈನೈಟ್ ಈಸ್ ಎ ಪ್ರೋಸೆಸ್ ದಟ್ ಗೋಸ್ ಆನ್ ಫಾರ್ ಎವರ್. ದೈವತ್ವದೊಂದಿಗೆ ಬೆರೆಯುವ ಪ್ರಕ್ರಿಯೆ ಬಹಳ ದೊಡ್ಡದು. ಇದು ಒಮ್ಮೆ ನಡೆದು ಮುಗಿಯುವ ಕೆಲಸವಲ್ಲ, ಬದಲಾಗಿ ನಿರಂತರವಾಗಿ ನಡೆಯುವಂತಹ ಕೆಲಸ. ಎಂಡ್ಲೆಸ್ ಕ್ವೆಸ್ಟ್ ಯು ಅಪರ್ ಹ್ಯಾಂಡ್, ನೀನು ಕಂಡುಕೊಳ್ಳುವ ಈ ಹುಡುಕಾಟ ಒಂದು ಅಪಾರವಾದದ್ದು. ದ ಸೀಕರ್ ರಿಯಲೈಸಸ್ ದಟ್ ದೇ ಆರ್ ಲುಕಿಂಗ್ ಫಾರ್ ಈಸ್ ಆಸ್ ವ್ಯಾಸ್ಟ್ ಆಸ್ ಯೂನಿವರ್ಸ್ ಇಟ್ ಸೆಲ್ಫ್. ಆತ್ಮವು ಅನ್ವೇಷಿಸುವ ಆ ಸತ್ಯವು ಅಳತೆಗೆ ಸಿಗದಷ್ಟು ದೊಡ್ಡದು. ಈ ಹುಡುಕಾಟದಲ್ಲಿ ಹೋದಾಗ ಹೊಸ ಹೊಸ ಸತ್ಯಗಳು ಇಲ್ಲಿ ನಮಗೆ ಸಿಗ್ತಾನೆ ಹೋಗುತ್ತೆ. ಅದು ಒಂದು ವಿಶ್ವದ ರೀತಿಯಲ್ಲಿ ಯೂನಿವರ್ಸ್ ಆಗಿ ನಮಗೆ ಕಾಣುತ್ತೆ. ಯು ವಿಲ್ ಗ್ರೋ ಇನ್ಫೈನೈಟ್ ಅಂಡ್ ಅಸೆಂಡ್. ನೀನು ಏನಾಗ್ತೀಯಾ ಬೈ ಮೀನ್ಸ್ ಯು ವಿಲ್ ಗ್ರೋ ಇನ್ಫೈನೈಟ್ ಅಂಡ್ ಅಸೆಂಡ್ ಮೀನ್ಸ್ ಬೈ ರಿಮೈನಿಂಗ್ unattached, the soul expands its capacity and rises to higher level of existence. ಮೀನ್ಸ್ ಸಂಕುಚಿತ ಮನೋಭಾವವನ್ನು ಬಿಟ್ಟಾಗ ಆತ್ಮ ವಿಶ್ವದಷ್ಟೇ ದೊಡ್ಡದಾಗಿ ಬೆಳೆಯುತ್ತೆ. ಈ ಬೆಳವಣಿಗೆಯು ನಮ್ಮನ್ನ ಸಾಮಾನ್ಯ ಮಾನವನ ಹಂತದಿಂದ ವಿಶ್ವ ಮಾನವನ ಹಂತಕ್ಕೆ ಏರಿಸುತ್ತೆ ಅಂತ ಹೇಳ್ತಾರೆ. ವೆನ್ ಯು ಆರ್ ಅನ್ಹೌಸ್ಡ್ ಓ ಮೈ ಸೋಲ್, ನೀನು ಅನಿಕೇತನನಾದಾಗ ಓ ನನ್ನ ಚೇತನವೇ ಅಂತ. ಅನಿಕೇತನನಾಗುವುದಂದ್ರೆ ನೀನು ಮನೆಯನ್ನು ಕಟ್ಟಬೇಡ, ಸೀಮಿತಗೊಳ್ಳಬೇಡ, ಬಂದಿಯಾಗಬೇಡ, ಮೀನ್ಸ್ ನೀನು ಇಂಪ್ರಿಸನ್ ಆಗಬೇಡ, ಮನೆಗೇನೆ ಸೀಮಿತನಾಗಬೇಡ, ಒಂದು ಧರ್ಮಕ್ಕೆ ಸೀಮಿತನಾಗಬೇಡ, ಒಂದು ಜಾತಿಗೆ ಸೀಮಿತನಾಗಬೇಡ, ಒಂದು ಆಕರ್ಷಣೆಗೆ ಒಳಗಾಗಿ ಅಲ್ಲೇ ನಿಲ್ಲಬೇಡ ಅಂತಕ್ಕಂಥ ಅರ್ಥ ಬರುತ್ತೆ. ವೆನ್ ಯು ಆರ್ ಅನ್ಹೌಸ್ಡ್ ಅಂದರೆ ಮೀನ್ಸ್ ಫೈನಲ್ ಎಂಫಾಸಿಸ್ ಆನ್ ದ ಥೀಮ್ ದಟ್ ಅನ್ಹೌಸಿಂಗ್ ಈಸ್ ದ ಕೀ ಆಫ್ ಸ್ಪಿರಿಚುವಲ್ ಗ್ರೇಟ್ನೆಸ್. ಈ ಕವಿತೆಯ ಕೊನೆಯಲ್ಲಿ ಕುವೆಂಪುರವರು ಇಲ್ಲಿ ಮತ್ತೆ ನೆನಪಿಸಿ ಹೇಳ್ತಾ ಇದ್ದಾರೆ, ಅನಿಕೇತನಾಗುವುದು ಶ್ರೇಷ್ಠ ಸಾಧನೆ, ಯಾವುದೇ ಗೋಡೆಗಳಿಲ್ಲದ, ಮನೆ ಇಲ್ಲದ ವಿಶ್ವ ಮಾನವನಾಗುವುದೇ ಜೀವನದ ಒಂದು ಸಾರ್ಥಕತೆ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಅನಿಕೇತನ ಇಂಗ್ಲಿಷ್ ಪೊಯಮ್ನ ಒಂದು ಸಮರಿ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆ ಅದರ ಒಂದು ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.